ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮತ್ತೆ ಬೆಳಗಾವಿ ಜಿಲ್ಲೆ ವಿಭಜನೆಯ ಕೂಗು ಜೋರಾಗ್ತಾ ಇದೆ. ವಿಭಜನೆ ಮಾಡೋದಾದ್ರೆ ಅಥಣಿ ಜಿಲ್ಲೆಯನ್ನ ಮಾಡಿ. ಅಥಣಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಒತ್ತಾಯವನ್ನ ಮಾಡಿದ್ದಾರೆ. ಬೆಳಗಾವಿ ವಿಭಜನೆ ಮಾಡಿದ್ರೆ ಅಂದ್ರೆ ಮಾಡದೇ ಇದ್ರೆ ನಾವು ವಿಜಯಪುರಕ್ಕೆ ಹೋಗ್ಬಿಡ್ತೀವಿ. ಯಾಕಂತ ಹೇಳಿದ್ರೆ ನೋಡಿ, ಅಥಣಿ ತಾಲೂಕು ಇದೆಯಲ್ವಾ, ಪ್ರಮುಖವಾದಂತಹ ಒಂದು ವ್ಯಾಪಾರ ವ್ಯಾವಹಾರಿಕವಾಗಿ ಮತ್ತೆ ಐತಿಹಾಸಿಕವಾಗಿ ಕೂಡ ಒಂದು ವಾಣಿಜ್ಯ ಕೇಂದ್ರ ಅದು. ಈಗ ಅವ್ರು ಏನಾದರೂ ನಮಗೆ ಸಪ್ರೇಟಾಗಿ ನಮಗೆ ಪ್ರತ್ಯೇಕವಾಗಿ ಜಿಲ್ಲೆ ಮಾಡದಿದ್ರೆ ನಾವು ವಿಜಯಪುರ ಜಿಲ್ಲೆಗೆ ಹೋಗ್ತಿದ್ದೇವೆ. ಯಾಕಂದರೆ ವಿಜಯಪುರ ಹತ್ತಿರ ಅವ್ರಿಗೆ ಬೆಳಗಾವಿಗಿಂತ, ಬೆಳಗಾವಿ ಸಿಟಿ 134 ಕಿಲೋಮೀಟರ್ ಆಗುತ್ತೆ, ವಿಜಯಪುರ ಅವ್ರಿಗೆ 75-80 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲೇ ಇರೋದಿಲ್ಲ ನಾವು. ಇದು 3-4 ದಶಕಗಳಿಂದ ನಡೀತಾ ಇರುವಂಥ ಹೋರಾಟ ಇದು. ಗೋಕಾಕು ಚಿಕ್ಕೋಡಿ ಮೊದಲು ಆರಂಭ ಆಗಿದ್ದು ನಮಗೆ ಜಿಲ್ಲೆಯನ್ನು ಮಾಡಿಕೊಡಿ ಅಂಥೇಳಿ. ಆಗ ಸಾಧ್ಯ ಆಗಲಿಲ್ಲ. ಹೋರಾಟಗಳು ಕೂಡ ನಿರಂತರವಾಗಿ ನಡೀತಾವಾಗ ಎಲ್ಲ ಸರ್ಕಾರಗಳು ಬಂದಾಗ ಈಗ ಅಥಣಿ ಜಿಲ್ಲೆಯನ್ನು ಮಾಡಬೇಕು ಅನ್ನುವಂತಹ ಕೂಗು ಹೆಚ್ಚಾಗ್ತಾ ಇದೆ. ಪಕ್ಷಾತೀತವಾಗಿಯೂ ಕೂಡ ಇದರ ಬಗ್ಗೆ ಹೋರಾಟಗಳು ನಡೀತಾ ಇದ್ದಾವೆ. ವಿವಿಧ ಮಠಗಳ ಮಠಾಧೀಶರು ಕೂಡ ಈ ಹೋರಾಟಗಳಿಗೆ ಕೈ ಜೋಡಿಸ್ತಾ ಬರ್ತಾ ಇದ್ದಾರೆ. ಅಥಣಿಯನ್ನು ಜಿಲ್ಲೆಯನ್ನಾಗಿ ಮಾಡಿದ್ರೆ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ. ಈಗ ಅವ್ರಿಗೆ ಬೆಳಗಾವಿ ಏನಕ್ಕೆ ಆಡಳಿತಾತ್ಮಕವಾಗಿ ಅಷ್ಟೇ ನಮಗೆ ಉಪಯೋಗವಾಗ್ತಿದೆ. ವ್ಯಾಪಾರ ಮತ್ತು ನಮ್ಮ ವ್ಯವಹಾರ ಏನಿದೆ ಎಲ್ಲ ಮಹಾರಾಷ್ಟ್ರ, ಅವ್ರಿಗೆಲ್ಲ ಭಾಳ ಹತ್ತಿರ ಮಹಾರಾಷ್ಟ್ರ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂತಹ ಒಂದು ತಾಲೂಕು ಅಥಣಿ. ಅಕ್ಕಲಕೋಟೆ, ಜತ್ತ ಅವೆಲ್ಲವೂ ಕೂಡ ಭಾಳ ನಿಯರಾಗುತ್ತೆ. ಬಿಜಾಪುರ ಬೆಳಗಾವಿಗಿಂತ ನಿಯರಾಗುತ್ತೆ. ಹಾಗಾಗಿ ನೀವು ಸೇರಿಸದೇ ಇದ್ದರೆ ನಾವು ಅಲ್ಲಿಗೆ ಹೋಗಿಬಿಡ್ತೀವಿ ಅಂಥೇಳಿ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅಥಣಿ ಅಂತಂದರೆ ಕಾಗವಾಡ, ರಾಯಬಾಗ ಜೊತೆಗೆ ಬನಹಟ್ಟಿ ಏನಿದೆ, ಅಂದರೆ ಬಾಗಲಕೋಟೆಯ ಒಂದು ಕೆಲವೊಂದಿಷ್ಟು ತಾಲೂಕುಗಳನ್ನು ಒಳಗೊಂಡಂತೆ ಒಂದು ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನುವಂತಹ ಒತ್ತಾಯಗಳನ್ನ ಕೇಳಿ ಬರ್ತಾ ಇದೆ. ಮಹೇಶ್ ಕುಮಟಳ್ಳಿ ಕೂಡ ಇದರ ಬಗ್ಗೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಬಟ್ ಲಕ್ಷ್ಮಣ್ ಸವದಿ ಇದರ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ, ಸತೀಶ್ ಜಾರಕಿಹೊಳಿ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ ರಾಜಕೀಯವಾಗಿ ಕೆಲವರಿಗೆ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣಿಸ್ತಿದೆ ಅನ್ನುವಂಥ ಆರೋಪ ಇದೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿಯಲ್ಲಿದೆ. ನಮ್ಮದು ಅಥಣಿ ಕೊಟ್ಟಲ್ಗಿ ಲಾಸ್ಟ್ ಬೌಂಡ್ರಿ ಇದ್ದಾಗ ಅಥಣಿಯಿಂದ ಕೊಟ್ಟಲ್ಗಿ 40 ಕಿಲೋಮೀಟರ್, ಅಥಣಿಯಿಂದ ಬೆಳಗಾಮು 150 ಅಂದರೆ 190 ಕಿಲೋಮೀಟರ್. ನನ್ನ ಮತಕ್ಷೇತ್ರ ಬಿಜಾಪುರ ಬೌಂಡ್ರಿಗೆ, ಮಹಾರಾಷ್ಟ್ರ ಬೌಂಡ್ರಿಗೆ ಹತ್ಕೊಂಡಾಗ ಆಡಳಿತಾತ್ಮಕವಾಗಿ ಮಾತ್ರ ಬೆಳಗಾಂದಲ್ಲಿ ಸಂಪರ್ಕ ಇದ್ದೀವಿ. ಯಾವುದೇ ವ್ಯವಹಾರ ಇರಲಿ, ಕೃಷಿ ಚಟುವಟಿಕೆ ಇರಲಿ, ಬಿಜಾಪುರ ಮಹಾರಾಷ್ಟ್ರನೇ ಹೆಚ್ಚು ಕಾಂಟ್ಯಾಕ್ಟ್ ಇರುವಂಥದ್ದು. ಸೊ ಹೀಗಾಗಿ ಅದು ಯಾವುದೇ ಸಂದರ್ಭದಲ್ಲಿ ಅಥಣಿ ಜಿಲ್ಲೆ ಆಗಬೇಕು. ಒಂದು ವೇಳೆ ಅಥಣಿ ಜಿಲ್ಲೆ ಮಾಡುವಂಥದ್ದು ಏನಾದರೂ ಅಡಚಣೆ ಬಂದರೆ ನಾವು ಬಿಜಾಪುರಕ್ಕೆ ಸೇರ್ಕೋತೀವಿ ವಿನ ಬೆಳಗಾಂಗೆ ನಾವು ಒಲ್ ಅನ್ನುವಂಥದ್ದು ಕೂಡ ಅಥಣಿ ಜನರ ಪರಿಸ್ಥಿತಿ ಇದೆ. ಅಲ್ಲೇ ಸರಳ ಅಥಣಿಯಲ್ಲೇ ಈಗೇನೊಂದು 75-80 ವಯಸ್ಕರದಾರ, ರೈತರದಾರ. ಅವರು ಸೊಲ್ಲಾಪುರ, ಬಿಜಾಪುರ, ಜತ್ತು, ಮಿರಜು, ಕೊಲ್ಲಾಪುರ, ಇವನ್ ಪುನಾ ತನಕ ಟಚ್ ಅದ. ಅದು ಬೆಳಗಾಮಿಗೆ ಬಂದಿಲ್ಲ ಅವರು. ಯಾಕೆ ಬರುವಂಥ ಪ್ರಸಂಗ ಇಲ್ಲ. ದೂರ ಅನ್ನೋಕ್ಕಿಂತ ನಾವೆಲ್ಲ ವ್ಯವಹಾರ ಎಲ್ಲ ಅಲ್ಲೇ ಆಗ್ತಾವೆ. ಮೆಡಿಕಲ್ಲಿ ಸಾಂಗ್ಲಿಗೆ ಹೋಗ್ತಾರೆ, ಮಿರಜ್ಗೆ ಹೋಗ್ತಾರೆ, ನಮ್ಮಲ್ಲಿ ಹೋದವ. ಉದ್ಯೋಗ ಎಲ್ಲ ಬಿಜಾಪುರ, ಸೊಲ್ಲಾಪುರ, ಕೊಲ್ಲಾಪುರಕ್ಕಿದೆ. ಆಡಳಿತಾತ್ಮಕವಾಗಿ ಇದ್ದವರಿಗೆ ಮಾತ್ರ ಬೆಳಗಾಂ ಸಂಪರ್ಕ ಇದೆ. ನಮ್ಮದು ಸ್ಪಷ್ಟವಾದ ನಮ್ಮ ಅಥಣಿ ಜನರ ನಿಲುವು, ಅಥಣಿನೇ ಜಿಲ್ಲೆ ಆಗಬೇಕು. ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಗಡಿ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಮತ್ತೆ ಬೆಳಗಾವಿ ವಿಭಜನೆ ಕೂಗು ಹೆಚ್ಚಾಗ್ತಾ ಇದೆ. ಅದರಲ್ಲೂ ಅಥಣಿ ಜಿಲ್ಲೆಯನ್ನಾಗಿ ಮಾಡಿದರೆ ಆ ಭಾಗದ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಮತ್ತು ಇಲ್ಲಿ ಆ ಭಾಗದ ಜನಪ್ರತಿನಿಧಿಗಳು ಯಾಕೆ ಒಕ್ಕೂರಲ ಒತ್ತಾಯವನ್ನು ಮಾಡ್ತಾ ಇಲ್ಲ, ಸಾಧಕ ಬಾಧಕಗಳೇನು ಅನ್ನೋದು? ಪ್ರಭು, ಈಗ ಬೆಳಗಾವಿ ಜಿಲ್ಲೆ ಕೂಗೇನಿದೆ ದಶಕಗಳಿಂದ ಕೇಳಿ ಬರ್ತದೆ. ಜೆ.ಎಚ್. ಪಟೇಲರ ಕಾಲದಲ್ಲೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕು ಅನ್ನೋಂಥ ಒಂದು ಕೂಗಿತ್ತು. ಪಟೇಲರ ಕಾಲದಲ್ಲಿ ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆಗಳ ಒಂದು ಆ ಒಂದು ಘೋಷಣೆ ಮಾಡೋದಕ್ಕೆ ಸರ್ಕಾರ ಕೂಡ ಮುಂದಾಗಿತ್ತು. ಆದರೆ ಗಡಿ ವಿವಾದ ಹಿನ್ನೆಲೆಯಲ್ಲಿ ಆ ಒಂದು ಬೆಳಗಾವಿ ಜಿಲ್ಲೆ ವಿಭಜನೆಗೆ ಅಡ್ಡಿ ಉಂಟಾಗುತ್ತೆ. ಯಾಕಂದರೆ ಅವಾಗ ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಇದೆ, ಹಾಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬಾರ್ದು. ಆ ಒಂದು ಸಂದರ್ಭದಲ್ಲಿ ರಾಜಕೀಯ ಸನ್ನಿವೇಶ ನೋಡಿದಾಗ MESನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರ್ತಾಯಿದ್ದು. ಈಗ ರಾಜಕೀಯ ಸನ್ನಿವೇಶ ಬದಲಾಗಿದೆ, ಕಾಲ ಬದಲಾಗಿದೆ. ಬೆಳಗಾವಿ ಜಿಲ್ಲೆ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ 18 ವಿಧಾನಸಭಾ ಮತಕ್ಷೇತ್ರಗಳಿದ್ದಾವೆ, 2 ಲೋಕಸಭೆ ಮತ್ತು 1 ಕೇಂದ್ರ ಲೋಕಸಭೆ, 2 ವಿಧಾನಸಭೆಗಳು ಅದರ ವ್ಯಾಪ್ತಿಯಲ್ಲಿ ಬರುತ್ತೆ.
ಸೊ ಹೀಗಾಗಿ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡಬೇಕು, ಚಿಕ್ಕೋಡಿ ಮತ್ತು ಗೋಕಾಕ್ ಜಿಲ್ಲೆ ಮಾಡಬೇಕಂತೇಳಿ ಒಂದು ಹಂತದ ಹೋರಾಟ ಕಳೆದ 2 ದಶಕಗಳಿಂದ ನಿರಂತರ ನಡ್ಕೊಂಡು ಬರ್ತಾ ಇದ್ರೆ ಈಗ ಇವೆಲ್ಲರ ಪಟ್ಟಿಗೆ ಕೂಡ ಒಂದು ಹೊಸ ಹೆಸರು ಸೇರ್ಪಡೆ ಆಗಿರ್ತಕ್ಕಂಥದ್ದು. ಅದು ಏನಂದರೆ ಅಥಣಿಯನ್ನು ಕೂಡ ಜಿಲ್ಲೆ ಮಾಡಬೇಕಂತ ಹೇಳಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ. ಬೈಲಹೊಂಗಲ ಜಿಲ್ಲೆ ಮಾಡಬೇಕು ಅನ್ನೋದು ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶವನ್ನು ಇಲ್ಲಿ ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಏನು ವ್ಯಕ್ತಪಡಿಸಿದ್ದಾರೆ. ಏನಂದರೆ ಅಥಣಿ ಜಿಲ್ಲೆಯ ಜನರ ಭಾವನೆ ಏನಂದರೆ ಜಿಲ್ಲೆ ರಚನೆ ಮಾಡೋದಾದರೆ ಅಥಣಿಯನ್ನು ಜಿಲ್ಲೆ ಮಾಡಬೇಕು, ಅಥಣಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಜಿಲ್ಲೆ ಮಾಡಬೇಕು. ಇದರಲ್ಲಿ ಬೆಳಗಾವಿ ಜಿಲ್ಲೆಯ ಕೆಲ ತಾಲೂಕುಗಳು, ಬಾಗಲಕೋಟ್ ಮತ್ತು ವಿಜಯಪುರ ಕೆಲ ತಾಲೂಕು ಸೇರಿಸಿ ಒಂದು ಜಿಲ್ಲೆ ಮಾಡ್ಬೋದು ಅನ್ನೋಂಥ ಅರ್ಥದಲ್ಲಿ ಇಲ್ಲಿ ಮಹೇಶ್ ಕುಮಟಳ್ಳಿ ಮಾತನಾಡ್ತಿರ್ತಕ್ಕಂಥದ್ದು. ಅದರ ಜೊತೆಗೆ ಒಂದು ವೇಳೆ ಏನಾದರೂ ಜಿಲ್ಲೆ ಮಾಡೋದಕ್ಕಾಗದಿದ್ದರೆ ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಇರೋದಿಲ್ಲ ಅನ್ನೋಂಥ ಭಾವನೆ ಅಥಣಿ ಭಾಗದ ಜನರಿದೆ. ಹಾಗಾಗಿ ವಿಜಯಪುರ ಜಿಲ್ಲೆಗೆ ಸೇರ್ತೀವಿ ಹೊರತಾಗಿ ನಾವು ಈ ಜಿಲ್ಲೆಯಲ್ಲಿ ಇರೋದಿಲ್ಲ ಅನ್ನೋಂಥ ಮಾತನ್ನು ಕೂಡ ಇಲ್ಲಿ ಮಹೇಶ್ ಕುಮಟಳ್ಳಿ ತಮ್ಮ ಕ್ಷೇತ್ರದ ಜನರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಆಗುತ್ತಾ ಅನ್ನುವಂಥ ಒಂದು ಭಾಳ ಕುತೂಹಲ ಇರತಕ್ಕಂಥ. ಯಾಕಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಆಗಬೇಕಂದ್ರೆ, ಯಾವುದೇ ಜಿಲ್ಲೆ ನೂತನ ಜಿಲ್ಲೆ ರಚನೆ ಆಗಬೇಕಂದ್ರೆ ಪ್ರಭು ಕೇಂದ್ರ ಸರ್ಕಾರದಿಂದ ಕೂಡ ಅನುಮತಿ ಪಡೆಯಬೇಕಾಗುತ್ತೆ. ಹಾಗಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಪ್ರಸ್ತಾವನೆ ಕಳಿಸಿದ ಬಳಿಕ ಈ ಒಂದು ಜಿಲ್ಲೆ ವಿಭಜನೆಯ ಪ್ರಕ್ರಿಯೆ ಆರಂಭಗೊಳ್ಳುತ್ತೆ. ಆ ನಿಟ್ಟಿನಲ್ಲಿ ಇದೇ ಮುಂಬರ್ತಕ್ಕಂಥ 2026 ಏಪ್ರಿಲ್ 1ರಿಂದ ದೇಶಾದ್ಯಂತ ಕೇಂದ್ರ ಸರ್ಕಾರ ಜನಗಣತಿಯನ್ನು ಆರಂಭಿಸ್ತಾ ಇದೆ. ಒಂದು ವೇಳೆ ನೂತನ ಜಿಲ್ಲೆಗಳನ್ನು ರಾಜ್ಯದಲ್ಲಿ ರಚನೆ ಮಾಡುವಂಥ ಉದ್ದೇಶ ಸರ್ಕಾರದ ಮುಂದಿದ್ದರೆ ರಾಜ್ಯ ಸರ್ಕಾರ ತಕ್ಷಣವೇ ನೂತನ ಜಿಲ್ಲೆಗಳ ರಚನೆಯ ಬಗ್ಗೆ ಎಲ್ಲ ರೀತಿಯ ಸಿದ್ಧತೆ ಮಾಡಿ ಆ ಒಂದು ಪ್ರಸ್ತಾವನೆ ಕೇಂದ್ರ ಸರ್ಕಾರ ಸಲ್ಲಿಸಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಯಾಕೆ ಕೇಂದ್ರ ಸರ್ಕಾರ ಈಗಾಗಲೇ ಆಯಾ ರಾಜ್ಯಗಳಿಗೆ ನೂತನ ಜಿಲ್ಲೆಗಳ ರಚನೆ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಕೇಳ್ಕೊಂಡಿದೆ. ಹೀಗಾಗಿ ಈಗ ಇಲ್ಲಿ ಜಿಲ್ಲೆ ವಿಭಜನೆಯಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಪಾತ್ರ ವಹಿಸುತ್ತೆ ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಭು. ಯಾಕಂದರೆ ವಿಧಾನಸಭೆ ಚುನಾವಣೆ, ಲೋಕಸಭೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ನಾಯಕರು ಜಿಲ್ಲೆ ವಿಭಜನೆ ಆಗಿರ್ಬೋದು, ಹೊಸ ಜಿಲ್ಲೆ ರಚನೆಯ ಬಗ್ಗೆ ಮಾತುಗಳನ್ನ ಆಡ್ತಾರೆ. ಆದರೆ ಅದು BJP ಸರ್ಕಾರ ಇರಲಿ ಅಥವಾ ಕಾಂಗ್ರೆಸ್ ಸರ್ಕಾರ ಇರಲಿ, ಜಿಲ್ಲೆ ವಿಭಜನೆ ವಿಚಾರದಲ್ಲಿ ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾರೋ ಅದನ್ನು ಅನುಷ್ಠಾನ ತರುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇಲ್ಲ. ಒಕ್ಕೂರಲಿಂದ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ 10ಕ್ಕೂ ಅಧಿಕ ಜನ ಶಾಸಕರು ಹಿಂದೆ BJP ಸರ್ಕಾರದಲ್ಲಿ BJP ಶಾಸಕರಿದ್ದರು, ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಸರ್ಕಾರದ ಮೇಲೆ 10ಕ್ಕೂ ಅಧಿಕ ಜನ ಶಾಸಕರು ಹೋಗಿ ಒಂದು ಒತ್ತಾಯ ಹಾಕಿದರೆ ಖಂಡಿತವಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ಸರ್ಕಾರ ಕೂಡ ಒಂದು ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ. ಆದರೆ ಪ್ರತಿ ಬಾರಿ ಕೂಡ ಅಂದರೆ JH ಪಟೇಲ್ರಾಗಿರ್ಬೋದು, ಯಡಿಯೂರಪ್ಪನವರಾಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು, ಸಿದ್ದರಾಮಯ್ಯ ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಸರ್ಕಾರ ಹಂತದಲ್ಲೂ ಕೂಡ ಬೆಳಗಾವಿ ಜಿಲ್ಲೆ ವಿಭಜನೆ ಚರ್ಚೆಗೆ ಬರುತ್ತೆ ಹೊರತಾಗಿ ಅದು ವಿಭಜನೆ ಆಗ್ತಾ ಇಲ್ಲ. ಹೀಗಾಗಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಬೇಕು, ಆಡಳಿತಾತ್ಮಕ ಹಿತದೃಷ್ಟಿಯಿಂದ ವಿಭಜನೆ ಮಾಡಬೇಕು. ಗಡಿ ಭಾಗದಲ್ಲಿರ್ತಕ್ಕಂಥ ಅಥಣಿ ಒಂದೇ ಒಂದು ತಾಲೂಕಿನ ಕೊಟ್ಟಲಿಗೆ ಅಂತ ಒಂದು ಊರು ಕೂಡ ಬೆಳಗಾವಿ ಜಿಲ್ಲೆ ಬರಬೇಕಾದ್ರೆ 200 ಕಿಲೋಮೀಟರ್ ಒಂದು ಪ್ರವಾಸ ಮಾಡಬೇಕಾಗುತ್ತೆ. ಹಾಗಾಗಿ ಅಥಣಿ ಭಾಗದಲ್ಲಿರ್ತಕ್ಕಂಥ ಜನರು ಮಹಾರಾಷ್ಟ್ರ ಮತ್ತು ವಿಜಯಪುರ ಜಿಲ್ಲೆ ಆ ಭಾಗದಲ್ಲಿ ಹೆಚ್ಚಿನ ಒಂದು ತಮ್ಮ ವ್ಯವಹಾರ ಆಗಿರ್ಬೋದು ಅಥವಾ ಆರೋಗ್ಯದ ವಿಚಾರ ದೃಷ್ಟಿಯಿಂದ ಆ ಭಾಗಕ್ಕೆ ಹೋಗ್ತಿರ್ತಾರೆ. ಹಾಗಾಗಿ ಅಥಣಿ ಜಿಲ್ಲೆ ಮಾಡಿದರೆ ಆಗ ಆಡಳಿತಾತ್ಮಕ ದೃಷ್ಟಿಯಿಂದನೂ ಕೂಡ ಅದು ಅನುಕೂಲ ಆಗುತ್ತೆ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆಗೆ, ಯಾಕಂದರೆ ರಾಜ್ಯ ಸರ್ಕಾರ ಯಾವುದೇ ಇಲಾಖೆಯಿಂದ ಅನುದಾನ ಬಿಡುಗಡೆ ಮಾಡೋದಾದರೆ ಪ್ರಭು ಆಯಾ ಜಿಲ್ಲೆಗೆ ಒಂದೇ ರೀತಿ ಅನುದಾನ ಬಿಡುಗಡೆ ಮಾಡಲಾಗುತ್ತೆ. ಆದರೆ ಬೆಳಗಾವಿ ಜಿಲ್ಲೆ ಅಂತ ವಿಚಾರ ಬಂದಾಗ ಯಾದಗಿರಿಗೆ ಬಿಡುಗಡೆ ಮಾಡುವಂಥ ಒಂದು ಅನುದಾನವಷ್ಟೇ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿದಾಗ ಅದು ಯಾವುದೇ ರೀತಿಯ ಒಂದು ಜಿಲ್ಲೆಯ ಅಭಿವೃದ್ಧಿಗೆ ಅದು ತೊಡಕಾಗುತ್ತೆ. ಯಾಕಂದರೆ 18 ವಿಧಾನಸಭಾ ಮತಕ್ಷೇತ್ರಗಳಿರ್ತಕ್ಕಂಥ ಮತ್ತು 14 ತಾಲೂಕುಗಳಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಆ ಒಂದು ಆಯಾ ತಾಲೂಕಿನ ಅನುಸಾರವಾಗಿ ಇಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕಾಗತ್ತೆ. ಹಾಗಾಗಿ ಇವೆಲ್ಲ ಒಂದು ತಾರತಮ್ಯಗಳು ತಪ್ಪಬೇಕಾದ್ರೆ, ಜೊತೆಗೆ ಜನಸಾಮಾನ್ಯರಿಗೆ ಆಡಳಿತ ವಿಕೇಂದ್ರೀಕರಣದ ಒಂದು ಲಾಭ ಸಿಗಬೇಕಂದ್ರೆ ಜಿಲ್ಲೆಗಳ ರಚನೆ ಬಹಳ ಅಗತ್ಯವಾಗಿದೆ. ಜಿಲ್ಲಾ ರಚನೆಗೂ ಮತ್ತು ಗಡಿ ವಿವಾದಕ್ಕೂ ಯಾವುದೇ ರೀತಿಯ ನಂಟಿಲ್ಲ. ಅದಕ್ಕೆ ಸಾಮ್ಯತೆ ಮಾಡಬಾರ್ದು ಅನ್ನೋಂಥ ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಇದೆ. CM ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ ಬಳಿಕ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಬೆಳಗಾವಿ ಜಿಲ್ಲೆ ರಚನೆ ಬಗ್ಗೆ ಸಾಕಷ್ಟು ಆಸಕ್ತಿಯ ಮಾತುಗಳನ್ನಾಡಿದರು. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಬೆಳಗಾವಿ ಜಿಲ್ಲೆಯ ರಚನೆಗೆ ವಿಭಜನೆಯಾಗಿ ಹೊಸ ಜಿಲ್ಲೆಗಳ ರಚನೆ ಬಗ್ಗೆ ಆಸಕ್ತಿದಾಯಕ ಮಾತುಗಳನ್ನಾಡಿದರು. ಅದೆಲ್ಲಿಯೂ ಕೂಡ ಕಾರ್ಯರೂಪಕ್ಕೆ ಬರ್ತಾಯಿಲ್ಲ. ಕಳೆದ 2 ವರ್ಷ ಮುಗಿದು ಹೋಗಿದೆ. ಈಗ ಮತ್ತೇನೆಂದರೆ ಬೆಳಗಾವಿ ಜಿಲ್ಲೆ ವಿಭಜನೆ ಕೇಳಿ ಬರ್ತದೆ. ಆ ನಿಟ್ಟಿನಲ್ಲಿ BJP ನಾಯಕರು ಈಗ ಬೆಳಗಾವಿ ಜಿಲ್ಲೆ ವಿಭಜನೆ ಬಗ್ಗೆ ತಮ್ಮ ಪ್ರಸ್ತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಈ ವಿಚಾರ ಯಾವ ಹಂತದಲ್ಲಿ ಸರ್ಕಾರ ತೆಗೆದುಕೊಳ್ಳುತ್ತೆ, ಆಡಳಿತಾತ್ಮಕವಾಗಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ರಚನೆ ಮಾಡ್ತಾರಾ ಅಥವಾ ಒಂದು ವೇಳೆ ಡಿಸೆಂಬರ್ 31ರೊಳಗೆ ಬೆಳಗಾವಿ ಜಿಲ್ಲೆ ರಚನೆ ಬಗ್ಗೆ ಸರ್ಕಾರ ಪ್ರಸ್ತಾವನೆ ಕೇಂದ್ರ ಕಳಿಸದೇ ಇದ್ರೆ ಪ್ರಭು ಜನಗಣತಿ ಮುಗಿಯುವವರೆಗೂ ಕೂಡ ಈ ಒಂದು ಬೆಳಗಾವಿ ಜಿಲ್ಲೆ ರಚನೆ ಯಾವುದೇ ಕಾರಣಕ್ಕೂ ಕಾರ್ಯಸಾಧು ಆಗುವುದಿಲ್ಲ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ತಮ್ಮೆಲ್ಲ ಮಾಹಿತಿಗಾಗಿ.